ಬ್ಯಾಂಗ್ಳೂರ್ ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಡಬ್ಬಿಂಗ್ ಸಂಸ್ಕೃತಿಗೆ ಶಿವರಾಜ್ ಕುಮಾರ್ ಆಕ್ರೋಶ. ರಾಜ್ ಹುಟ್ಟುಹಬ್ಬದಂದೇ ಹೊರಹಾಕಿದ್ರು ಆವೇಶ. ರಗಳೆ ವೀರರಿಗೂ ಬಿಟ್ರು ಎಚ್ಚರಿಕೆಯ ಸಂದೇಶ. ಅಭಿಮಾನಿಗಳ ಪಾಲಿಗೆ ರಾಜಣ್ಣ ದೇವರು. ಸಚಿವರಿಗೆ ಇರ್ಬೇಕಿತ್ತಲ್ವಾ ಅಭಿಮಾನ ಒಂಚೂರು. ಸಮಾಧಿ ಏರಿದ ಅಶೋಕ್ ವಿರುದ್ಧ ಕಿಡಿಕಾರಿದ್ರು ಗಣ್ಯರು. ಕೋಲು ಮುರಿಲಿಲ್ಲ, ಹಾವು ಸಾಯಲಿಲ್ಲ. ಚಿತ್ರ ಬಿಡುಗಡೆ ವಿವಾದ ಕೊನೆಗೂ ಬಗೆಹರಿಲಿಲ್ಲ. ಗುರುವಾರ ಮತ್ತೆ ವಾಣಿಜ್ಯ ಮಂಡಳಿ ಸಭೆ. ಸಮೃದ್ಧಿ ತರಲಿಲ್ಲ ಅಕ್ಷಯ ತೃತೀಯ. ಕ್ಷಣಾರ್ಧದಲ್ಲಿ 12 ಲಕ್ಷ ರೂಪಾಯಿ ಮಂಗಮಾಯ. ಪೆಪ್ಪರ್ ಸ್ಪ್ರೇ ಸಿಂಪಡಿಸಿ ಆಭರಣ ವ್ಯಾಪಾರಿಯ ಹಣ ದೋಚಿದ ಚೋರರು. ಫ್ಲೈಓವರ್ ಬುಡದಲ್ಲೇ ಬಸ್ ನಿಲ್ದಾಣ. ಸ್ವಲ್ಪ ಯಾಮಾರಿದ್ರೆ ಹೋಗುತ್ತೆ ಸವಾರರ ಪ್ರಾಣ. ಇಲ್ಲಿದೆ ನೋಡಿ ಕೆಆರ್ಪುರಂ ಮೇಲ್ಸೇತುವೆ ಪುರಾಣ. ನಟ ಶಿವರಾಜ್ ಕುಮಾರ್ ಇವತ್ತು ಗರಂ ಆಗಿದ್ರು. ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೇ ತಮ್ಮ ಕೋಪವನ್ನ ವ್ಯಕ್ತಪಡಿಸಿದ್ರು. ಸ್ಯಾಂಡಲ್ವುಡ್ನಲ್ಲಿ ಇದೇ ಸಮಸ್ಯೆಗಳು ಮುಂದುವರೆದ್ರೆ ಸುಮ್ಮನಿರೋಲ್ಲ ಅಂತ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ರು. ಎಲ್ಲ ಅನ್ಕೊಂಡಿರ್ಬೋದು ಯಾಕೆ ಸುಮ್ಮನೆ ಇದಾರೆ ಅಂತ. ನಾವು ಸುಮ್ಮನೆ ಇಲ್ಲ, ಎದ್ದಿಂತ್ರೆ ನಾವ್ ಏನ್ ಬೇಕಾದ್ರೆ ಮಾಡ್ಬೋದು. ಇದು ಬಂದ್ಬಿಟ್ಟು ಯಾವ ಭಾಷೆಗೂ ನಾವು ಅಗೇನ್ಸ್ಟ್ ಆಗಲ್ಲ. ಎಲ್ಲಾ ಭಾಷೆಗೆ ಜೊತೆಲಿದ್ದೀವಿ ನಾವು. ಎಲ್ಲಾ ಸಿನಿಮಾನು ನೋಡ್ತೀವಿ, ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀವಿ, ಎಲ್ಲಾ ಹೀರೋಗಳನ್ನ ಇಷ್ಟಪಟ್ಟಿದೀವಿ. ಮೊನ್ನೆ ತಾನೇ ಒಂದ್ ಸಿನಿಮಾ ನೋಡಿದೆ, 3 ಅಂತ ಒಂದು ಪಿಕ್ಚರ್ ನೋಡಿದೆ. ಧನುಷ್ ಫೋನ್ ಮಾಡಿ ನಾ ವಿಶ್ ಮಾಡಿದೆ. ಆ ಅಭಿಮಾನ ನಾವ್ ಇಟ್ಕೊಂಡಿರೋದು ಅಷ್ಟ್ ಸಾಕು. ಜಾಸ್ತಿ ಅಭಿಮಾನ ತೋರ್ಸೋದು ಬೇಡ. ಎಷ್ಟು ಅಭಿಮಾನ ತೋರಿಸ್ಬೇಕು ತೋರಿಸ್ಬೇಕು ಖಂಡಿತ. ಕನ್ನಡ ಚಿತ್ರರಂಗದ ಮೇರುತಾರೆ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನದಂದು ಅವರ ಮಗ ಶಿವರಾಜ್ ಕುಮಾರ್ ಹೇಳಿದ ಮಾತಿದು. ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಸರಿಯಿಲ್ಲ. ರಾಜ್ಕುಮಾರ್ ಅವರ ಆಶಯಗಳ ವಿರುದ್ಧವಾಗಿ ಚಟುವಟಿಕೆಗಳು ನಡೆಯುತ್ತಿವೆ. ಇದು ಸರಿಯಲ್ಲ ಎಂದಿದ್ದು ಪರೋಕ್ಷವಾಗಿ ಸ್ಯಾಂಡಲ್ವುಡ್ನಲ್ಲಿ ನಡೆಯುತ್ತಿರೋ ಬೆಳವಣಿಗೆಗಳಿಗೆ ಚಾಟಿ ಏಟು ಬೀಸಿದಂತಿತ್ತು. ಬೇರೆ ರೀತಿಯಾದ ಒಂದು ಕಾರ್ಯ ಏನ್ ನಡೀತಾ ಇದೆ ಇಲ್ಲಿ ಅದು ಗೊತ್ತಿರ್ಬೇಕು. ಆಲ್ರೆಡಿ ಚೇಂಬರ್ ಎಲ್ಲ ಇದಾರೆ, ಅವರೆಲ್ಲ ಗೊತ್ತಿರ್ಬೇಕು. ಬೇರೆ ರೀತಿಯಾದ ಒಂದು ಎಂಟ್ರಿ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಇದು ನಾನು ನಮ್ ತಂದೆ ಮೇಲೆ ಹಣೆ. ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ನನ್ ಎರಡು ತಂದಿರಿದ್ದಾರೆ, ಇನ್ನು 2 ತಂದಿರಿದ್ದಾರೆ, ತಮ್ಮನ ಮಕ್ಳಿದ್ದಾರೆ, ಎಲ್ರು ಇದ್ದಾರೆ. ನಾ ಯಾರಿಗೂ ಕೇರ್ ಮಾಡಲ್ಲ. ಒಂದು ಅಪ್ಪಾಜಿ ಆಸೆ ಏನಂತ ಅದೇನೋ ಅಗೇನ್ಸ್ಟ್ ಹೋಯ್ತು ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ರಿಲೀಸರ್ಗಳೇ ಹೆಚ್ಚಾಗಿದೆ. ಯಾರು ಯಾರನ್ನೋ ಟಾರ್ಗೆಟ್ ಮಾಡುವ ಕೆಲಸ ನಡೆಯುತ್ತಿದೆ. ಜೊತೆಗೆ ಪರಭಾಷಾ ಹಾವಳಿಯೂ ಹೆಚ್ಚಾಗಿದೆ. ಶಿವರಾಜ್ ಕುಮಾರ್ ಯಾರಿಗೂ ಟಾರ್ಗೆಟ್ ಮಾಡಿ ಈ ಮಾತನ್ನ ಹೇಳಿಲ್ಲವಾದ್ರೂ ಅದು ಯಾರಿಗೆ ತಟ್ಟಬೇಕೋ ಅವರಿಗೆ ತಟ್ಟಿದೆ. ರಾಜ್ಕುಮಾರ್ ಆಶಯಗಳಿಗೆ ಧಕ್ಕೆ ತರಬೇಡಿ ಅನ್ನೋ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಒಟ್ಟಿನಲ್ಲಿ ಶಿವರಾಜ್ ಕುಮಾರ್ ಸ್ಯಾಂಡಲ್ವುಡ್ನ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ. ಅವರು ಯಾರನ್ನು ಟಾರ್ಗೆಟ್ ಮಾಡಿದ್ರೋ ಗೊತ್ತಿಲ್ಲ. ಅವರ ಹೇಳಿಕೆ ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಅಭಿಮಾನಿಗಳ ಅಣ್ಣ, ಕನ್ನಡಿಗರ ಪ್ರೀತಿಯ ರಾಜಣ್ಣನ 84ನೇ ಹುಟ್ಟುಹಬ್ಬ ಇತ್ತು. ನಗರದ ಕಂಠೀರವ ಸ್ಟುಡಿಯೋಗೆ ಆಗಮಿಸಿದ ಸಹಸ್ರಾರು ಅಭಿಮಾನಿಗಳು ಡಾಕ್ಟರ್ ರಾಜ್ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಇದೇ ವೇಳೆ ಸಚಿವರೊಬ್ಬರು ರಾಜ್ ಸಮಾಧಿಯ ಮೇಲೆ ಹತ್ತಿ ಅಗೌರವ ಸೂಚಿಸಿದ್ರ ಬಗ್ಗೆ ಸಾಹಿತಿ ಬರಗೂರು ರಾಮಚಂದ್ರಪ್ಪ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರೋ ಡಾಕ್ಟರ್ ರಾಜ್ ಸಮಾಧಿ ಬಳಿ ಇವತ್ತು ಹಬ್ಬದ ವಾತಾವರಣ. ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಅಭಿಮಾನಿಗಳು ಸರದಿ ಸಾಲಿನಲ್ಲಿ ನಿಂತು ಅಣ್ಣನ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಡಾಕ್ಟರ್ ರಾಜ್ ಪುತ್ರರಾದ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ರಾಜ್ ಸಮಾಧಿಗೆ ಪೂಜೆ ಸಲ್ಲಿಸಿದರು. ರಕ್ತದಾನ ಮಾಡುವ ಮೂಲಕ ರಾಜ್ ಪುತ್ರರು ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಇವತ್ತೆಲ್ಲ ಒಳ್ಳೆಯ ಅಕ್ಷಯ ತೃತೀಯ ಬೇರೆ, ಇವತ್ತು ಎಲ್ಲ ಒಟ್ಟಿಗೆ ಸೇರಿಸಿ ಬಂದಿದೆ.
ಆ್ಯಂಡ್ ಒಂದು ಒಳ್ಳೆ ಪ್ರೋಗ್ರಾಮ್ ಆಯಿತು. ಆಮೇಲೆ CM ಬಂದಿದ್ದು, ಆಮೇಲೆ ಅವ್ರು ಮಾತಾಡಿದ್ದು, ಆಮೇಲೆ ಒಂದು ಒಳ್ಳೆ ಮನುಷ್ಯನ ಬಗ್ಗೆ ಒಂದು ಒಳ್ಳೆ ರೀತಿಯಾದ ಒಂದು ಸಮಾರಂಭ ನಡೆದಾಗ ತುಂಬ ಚೆನ್ನಾಗಿರುತ್ತೆ. ಈ ದೃಶ್ಯ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಇದನ್ನು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಆ ಪ್ರೀತಿ ವಿಶ್ವಾಸನ ತಂದೆಯವ್ರ ಮೇಲೆ ಅಭಿಮಾನಿಗಳು ಏನು ಇಟ್ಟಿದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಗಳು ನೋಡಿದ್ರೆ ಎಲ್ಲ ಅನಿಸುತ್ತೆ ಅವ್ರ ಮನೆಗಳಲ್ಲಿ ಹಬ್ಬನೇ ಹೇಗೆ ಆಚರಿಸ್ತಾರೆ ಅದೇ ರೀತಿ ನಮ್ಮ ತಂದೆಯವರು ಹುಟ್ಟಿದ ಹಬ್ಬ ಆಚರಿಸ್ತಾರೆ ಅಂದರೆ ನಾವೆಷ್ಟು ಪುಣ್ಯ ಪಟ್ಟಿರ್ಬೇಕು ಅವ್ರ ಮಕ್ಕಳಾಗಿ ಕೊಟ್ಟರೆ. ರಾಜ್ ಕುಟುಂಬದ ಜೊತೆ ಮುಖ್ಯಮಂತ್ರಿ DV ಸದಾನಂದ ಗೌಡರು ಬಂದಿದ್ರು. ಇನ್ನೊಂದೆಡೆ ಸಾಹಿತಿ ಬರಗೂರು ರಾಮಚಂದ್ರಪ್ಪ ರಾಜ್ ಸಮಾಧಿಗೆ ಅಗೌರವ ಸೂಚಿಸಿದ ಸಚಿವ ಅಶೋಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದೇವರೆಂದು ಭಾವಿಸುವ ರಾಜ್ ಅವರ ಸಮಾಧಿ ಮೇಲೆ ಹತ್ತುವ ಮೂಲಕ ಅವಮಾನ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಇಬ್ಬರು ಮಂತ್ರಿಗಳು ರಾಜ್ಕುಮಾರ್ ಅವರ ಸಮಾಧಿಯ ಮೇಲೆ ನಿಂತು ಫೋಟೋ ತೆಗೆಸಿಕೊಂಡ್ರು. ಇದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾಡುವ ಅವಮಾನ. ಇದು ಮಾತಾಡಬೇಡಿ. ಇಲ್ಲಿ ನನ್ನ ಜೊತೆ ಇದ್ದಂತ ಕೆಲವು ಮಾಧ್ಯಮದ ಮಿತ್ರರು ಕೂಗಿ ಹೇಳಿದ್ರು ದಯವಿಟ್ಟು ಕೆಳಗಡೆ ಇಳಿರಿ ಅಂತ ಹೇಳಿ. ಒಟ್ಟಿನಲ್ಲಿ ವರನಟ ಡಾಕ್ಟರ್ ರಾಜ್ ಅವರ 84ನೇ ಹುಟ್ಟುಹಬ್ಬವನ್ನ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು. ಆದರೆ ಸಚಿವ ಅಶೋಕ್ ಸಮಾಧಿ ಮೇಲೆ ಹತ್ತಿದ್ದು ಆಕ್ರೋಶಕ್ಕೆ ಕಾರಣವಾಯಿತು. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕಟಾರಿ ವೀರ ಹಾಗೂ ಗಾಡ್ ಫಾದರ್ ಚಿತ್ರ ಬಿಡುಗಡೆ ವಿವಾದ ಬಗೆಹರಿಸಲು ನಡೆದ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಭೆ ವಿಫಲವಾಗಿದೆ. ಅಂಬರೀಷ್ ಅನುಪಸ್ಥಿತಿಯಲ್ಲಿ ನಡೆದ ಸಭೆ ಯಾವುದೇ ತೀರ್ಮಾನಕ್ಕೆ ಬರದೆ ಮುಕ್ತಾಯವಾಗಿದ್ದು, ಗುರುವಾರ ಮತ್ತೊಂದು ಸುತ್ತಿನ ಸಭೆ ನಡೆಸಲು ನಿರ್ಧರಿಸಲಾಗಿದೆ. ಆದರೆ ನಿರ್ಮಾಪಕ ಕೆ ಮಂಜು ಮಾತ್ರ ತಮ್ಮ ಚಿತ್ರ ಬಿಡುಗಡೆ ಮಾಡಿಯೇ ಸಿದ್ಧ ಅಂತಿದ್ದಾರೆ. ಮುತ್ತಿನಂತ ಮುತ್ತೊಂದು ಕೊಡಲೇ ನಮ್ಮ, ನಿನಗೆ ಕೊಡಲೇ ನಮ್ಮ, ಈ ಟೀನೇಜ್ ಲವ್ ಅನ್ನೋದು ಬರಲೇಬೇಕು, ನನಗೆ ಐ ಲವ್ ಯು ಅಂತ ನೀ ಹೇಳಬೇಕು. ಕಟಾರಿ ವೀರ ಹಾಗೂ ಗಾಡ್ ಫಾದರ್ ಚಿತ್ರಗಳ ಬಿಡುಗಡೆಗೆ ಸಂಬಂಧಿಸಿದಂತೆ ಸಂಜೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಭೆ ನಡೆಯಿತು. ಶೂಟಿಂಗ್ ಕಾರಣದಿಂದಾಗಿ ಅಂಬರೀಷ್ ಸಭೆಗೆ ಬಂದಿರಲಿಲ್ಲ. ಕಟಾರಿ ವೀರ ಚಿತ್ರದ ನಿರ್ಮಾಪಕ ಮುನಿರತ್ನ ಕೂಡ ಸಭೆಗೆ ಹಾಜರಾಗಿರಲಿಲ್ಲ. ವಾಣಿಜ್ಯ ಮಂಡಳಿ ಅಧ್ಯಕ್ಷ KV ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಉಪೇಂದ್ರ, ನಿರ್ಮಾಪಕ ರಾಮು, ಎನ್ ಕುಮಾರ್, ಸಾರಾ ಗೋವಿಂದು, ಕೆ ಮಂಜು ಹಾಜರಿದ್ರು. ಆದರೆ ಸಭೆ ಯಾವುದೇ ತೀರ್ಮಾನಕ್ಕೆ ಬರಲು ವಿಫಲವಾಯಿತು. ಉಪೇಂದ್ರ ಅವರಂತೂ ಸಭೆ ಮುಗಿಯುವ ಮುನ್ನವೇ ಹೊರನಡೆದ್ರು. ಗುರುವಾರ ಮತ್ತೊಮ್ಮೆ ಸಭೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬರುವುದಾಗಿ ಮಂಡಳಿ ಅಧ್ಯಕ್ಷ KV ಚಂದ್ರಶೇಖರ್ ಹೇಳಿದ್ದಾರೆ. ವಾಣಿಜ್ಯ ಮಂಡಳಿ ಕಾರ್ಯದರ್ಶಿಗಳಾದ ಸಾರಾ ಗೋವಿಂದ್ ಅವರು ಅವರ ಮಾತಾಡಿ ಅವರಿಗೆ ಕೆಲವು ಮಾಹಿತಿಗಳು ಬೇಕಾಗಿದೆ, ಅದನ್ನು ತೆಗೆದುಕೊಂಡು ಈ 2 ಚಿತ್ರಗಳ ವಿಷಯದಲ್ಲಿ ಅಂತಿಮ ತೀರ್ಮಾನವನ್ನ ನಾಡ್ದು ಮಧ್ಯಾಹ್ನ ಆಗುತ್ತಲ್ಲ, ಮಧ್ಯಾಹ್ನ ಮೇಲೆ ಅವರು ಹೊರಗಡೆ ತರ್ತಾರೆ. ಅವರು ತಗೊಂಬರುವಂತ ತೀರ್ಮಾನಕ್ಕೆ ಈಗ ನಿರ್ಮಾಪಕರಾದಂಥ ಮಂಜು ಅವರು ಸಹ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇಷ್ಟು ತೀರ್ಮಾನ ಈ ಸಭೆಯಲ್ಲಿ ಇವತ್ತು ಆಗಿದೆ. ನಿರ್ಮಾಪಕ ಕೆ ಮಂಜು ತಮ್ಮ ಚಿತ್ರವನ್ನ ಸೆನ್ಸಾರ್ಗೆ ಅಪ್ಲೈ ಮಾಡಿದ್ದಾರಂತೆ. ಸಿನಿಮಾ ಬಿಡುಗಡೆಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರಂತೆ. ನಾನು ವರ್ಷ ಹೇಳಿದ್ದೀನಿ, ಕೇಳಿದ್ದಾರೆ. ಇವತ್ತು ಬರಬೇಕಾದ ಇಬ್ರು ಅಂಬರೀಷಣ್ಣ ಗೇರ್ರಾಜರು ಮತ್ತೆ ಮುನಿರತ್ನ ಬಂದಿಲ್ಲ. ಈ ಕಮಿಟಿಯನ್ನು ತೀರ್ಮಾನ ತಗೊಂಡಿದ್ದೆ, ಉಪೇಂದ್ರ ಬಂದಿದ್ದಾರೆ, ಅವರ ವರ್ಷ ಹೇಳಿದ್ದಾರೆ. ನಾಳೆ ಇವತ್ತು ಆಲ್ಮೋಸ್ಟ್ 80 to 80% ಇವತ್ತು ತೀರ್ಮಾನ ಕೊಡಬೇಕಾಯ್ತು, ಕೊಡಲಿಲ್ಲ. ಯಾಕೆಂದ್ರೆ ನಾಳೆ ಇನ್ನೊಂದು ಸುತ್ತು ಮಾತುಕತೆ ಆಡ್ತಾರೆ ಫೈನಲ್. ಆದ ತಕ್ಷಣ ನಾಳೆ ಗುರುವಾರ ಬೆಳಿಗ್ಗೆ ನಿಮ್ಗೆ 12 ಗಂಟೆಗೆ ನಿಮ್ಗೆ ತೀರ್ಮಾನ ಕೊಡ್ತಾರೆ. ಈ ಸಮಸ್ಯೆಗೆ ಹೇಗೆ ಪರಿಹಾರ ಸಿಗುತ್ತೆ ಅನ್ನೋದಂತೂ ಗೊತ್ತಿಲ್ಲ. ಗುರುವಾರವಾದರೂ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಪಾರಿಜಾತ ಪದ್ಯ ಹಾಡಿದೆ, ಚಕ್ರವಾಕ ಕುಂತು ಕೇಳಿದೆ. ಸಂದೀಪ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಬೆಳಗಾದ್ರೆ ಅಕ್ಷಯ ತೃತೀಯ, ಒಳ್ಳೆ ವ್ಯಾಪಾರ ಮಾಡೋಣ ಅನ್ನೋ ಯೋಚನೆಯಲ್ಲಿದ್ರು ಇವರು. ಆದರೆ ನಿನ್ನೆ ರಾತ್ರಿ ವಿಳಾಸ ಕೇಳೋ ನೆಪದಲ್ಲಿ ಬಂದ ಆಗಂತುಕರು 12 ಲಕ್ಷ ರೂಪಾಯಿ ದೋಚಿ ಪರಾರಿಯಾಗ್ಬಿಟ್ರು. ಅವರು ದರೋಡೆ ಮಾಡಿದ್ದಾದ್ರೂ ಹೇಗೆ ಗೊತ್ತೇ? ಇಲ್ಲಿದೆ ನೋಡಿ ಡೀಟೇಲ್. ಎಲ್ಲ ಚಿನ್ನದ ವ್ಯಾಪಾರಿಗಳು ಇಂದು ಅಕ್ಷಯ ತೃತೀಯದ ವ್ಯಾಪಾರದ ಸಂಭ್ರಮದಲ್ಲಿದ್ದರು. ಆದರೆ ನಗರ್ತಪೇಟೆಯಲ್ಲಿನ ಚಿನ್ನದ ವ್ಯಾಪಾರಿ ಪ್ರಕಾಶ್ ಗಾಡಿಗೆ ಮಾತ್ರ ಅಕ್ಷಯ ತೃತೀಯ ನಷ್ಟ ತಂದಿದೆ. ಕಾರಣ ಇಷ್ಟೇ, ಪ್ರಕಾಶ್ ನಿನ್ನೆ ರಾತ್ರಿ ಸ್ನೇಹಿತನ ಅಂಗಡಿಯಿಂದ 7 ಲಕ್ಷ ರೂಪಾಯಿ ತಂದಿದ್ರು.
ತಮ್ಮ ಬಳಿ ಇದ್ದ 5 ಲಕ್ಷ ರೂಪಾಯಿ ಸೇರಿಸಿ ಲೆಕ್ಕ ಮಾಡ್ತಾ ಇದ್ರು. ಆಗ ಇಬ್ಬರು ಅಪರಿಚಿತರು ಈತನ ಅಂಗಡಿ ಬಳಿ ಬಂದು ರಸ್ತೆಯ ಬಗ್ಗೆ ವಿಚಾರಿಸಿದ್ರು. ಹೀಗೆ ಗಮನ ಬೇರೆಡೆ ಸೆಳೆಯಲು ವಿಫಲರಾದಾಗ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಸಿಂಪಡಿಸಿದ್ದಾರೆ. ಒಟ್ಟು 12 ಲಕ್ಷ ದೋಚಿ ಚಾಕುವಿನಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. 7 ಲಕ್ಷ ತೊಗೊಂಡು ಹೋಗಿದ್ದು, ನಮ್ಮ ಹತ್ರ 5 ಲಕ್ಷ ಇತ್ತು. 5 ನಿಮಿಷದಲ್ಲಿ ಬಂದಿದ್ದು, ನಮಗೆ ಹೇಳಿದ್ದು ಇಲ್ಲಿಂದ ದಾರಿ ಇದೆ ಅಂತ. ನಾನು ಹೇಳಿದ್ದು ಇಲ್ಲ ಅಂತ. ನಮ್ಮನ್ನು ಅಟ್ಯಾಕ್ ಮಾಡಿದೆ. ಅಟ್ಯಾಕ್ ಮಾಡಿಕೊಂಡು ಇಲ್ಲಿ ಏನು ಹಾಕಿದೆ ಗೊತ್ತಿಲ್ಲ, ನಮಗೆ ಕನಸಲ್ಲ. ನಮ್ಮ ಹತ್ರ ಬ್ಯಾಗ್ ಇತ್ತು. ಬ್ಯಾಗ್ ನಾನು ಇದು ಮಾಡಿದೆ, ಇಲ್ಲಿ ಹೊಡೆದಿದೆ, ಸ್ವಲ್ಪ ಇಲ್ಲಿ ಹೊಡೆದಿದೆ, ಶಟರ್ ಹಾಕೊಂಡು ಹೋಗ್ಬಿಟ್ಟಿದೆ. ಇವರ ಅಂಗಡಿ ತುಂಬಾ ಇಕ್ಕಟ್ಟಾದ ಜಾಗದಲ್ಲಿದೆ. ಅಲ್ಲದೆ ಇಲ್ಲಿ ಯಾವುದೇ ಸೆಕ್ಯೂರಿಟಿ ವ್ಯವಸ್ಥೆ ಕೂಡ ಇಲ್ಲ ಅನ್ನೋದು ಸ್ಥಳೀಯರ ಮಾತು. ಸೆಕ್ಯೂರಿಟಿ ಏನಿಲ್ಲ, ಅಲ್ಲಿ ಒಬ್ಬನೇ ಹುಡುಗರ ಇತ್ತು. ಅವರೇ ನೋಡೋದು, ಅವರೇ ಹೋಗೋದು ಅಂತ. ಹುಡುಗ ಬರೋದು ಹೋಗ್ತಾ ಇರುತ್ತೆ. ಯಾರು ಬಂದಿದೆ, ಯಾರು ಮಾಡಿದೆ, ಯಾರಿಗೆ ಗೊತ್ತಾಗಲ್ಲ ಅದು. ಆಮೇಲೆ ಪೊಲೀಸರು ಬಂದು ಎಲ್ಲ ಅವ್ರಿಗೆ ಹೇಳಿದೆ, ಇಲ್ಲಿ ಒಂದು ಚಾಕು ಇದ್ದಿದೆ, ಆಮೇಲೆ ಇಲ್ಲಿ ಒಂದು ಚಾಕು ಇದ್ದಿದೆ. ಪ್ರಕರಣ ದಾಖಲಿಸಿಕೊಂಡಿರೋ ಅಲಸೂರು ಗೇಟ್ ಪೊಲೀಸರು ದರೋಡೆಕೋರರ ಪತ್ತೆಗೆ ಬಲೆ ಬೀಸಿದ್ದಾರೆ. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈಗೊಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.